ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಇವತ್ತು ಬೆಳಗ್ಗೆ ಬಂದು ಫಿಟ್ ಮಾಡ್ಕೊಂಡು ಡೋರ್ ಲಾಕ್ ಎಲ್ಲ ಮಾಡಿ ಡೋರ್ ಫಿಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಸೌಂಡ್ಗಿಂತ ನಿಮಗೆ ಕೇಳಿಸ್ತಾ ಇರ್ಬೋದು, ಗಿಳಿಗಳ ಸೌಂಡೇ ಜಾಸ್ತಿ ಆಗಿದೆ. ಅಷ್ಟು ಸೌಂಡ್ ಮಾಡ್ತಾ ಇದ್ದಾವೆ. ದಾಳಿಂಬೆ ಹೊಲ್ತವೆ ಎಲ್ಲಿ ಬಂದಿದ್ದಾವೋ ಏನೋ ಗೊತ್ತಿಲ್ಲ. ಇವಾಗ ಹೋಗಬೇಕು. ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ. ಅವ್ರು ಹೋಗಿ ಬಂದಮೇಲೆ ಮತ್ತೆ ಒಂದು ಸಲ ಹೋಗಿ ನೋಡ್ಕೊಂಡು ಬರಬೇಕು. 10 ಗಂಟೆ ಮೇಲೆ ಅಷ್ಟು ಕಡಿಮೆ ಆಗ್ತವೆ, ಇರಲ್ಲ. ಇವತ್ತು ಕೂಡ ಕೆಲಸಕ್ಕೆ ಬಂದಿದ್ದಾರೆ. ಇವತ್ತು ಜಾಸ್ತಿ ಜನ ಇಲ್ಲ, ಏನೇನೋ ಅವ್ರ ಪರ್ಸ್ನಲ್ ಕೆಲಸ ಇತ್ತಂತೆ, ಹಾಗಾಗಿ ಎಲ್ಲ ರಜಾ ಹಾಕ್ಬಿಟ್ಟಿದ್ದಾರೆ. ಇಬ್ಬರೇ ಬಂದಿರೋದು. ಅವರು ಕೂಡ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗ್ತೀವಿ, ಏನೋ ಕೆಲಸ ಇದೆ ಹೋಗಬೇಕು ಅಂತ ಹೇಳಿದರು. ಹಾಗೆ ನಾಳೆ ಜಾಸ್ತಿ ಜನ ಬರ್ತೀವಿ. ಟೆರೆಸ್ ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದ್ದಾರೆ. ಟೆರೆಸ್ ಮೇಲೆ ಇನ್ನೂ ಆಗಿಲ್ಲ. ಇದಕ್ಕೆ ಮಾತ್ರ ಒಂದು ಲೇಯರ್ ಏನೋ ಆಗಿದೆ, ಇನ್ನೊಂದು ಲೇಯರ್ ಮತ್ತು ನಾಳೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಯಾವಾಗ ಹಾಕ್ತಾರೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಯಾವುದೂ ಡಾರ್ಕ್ ಕಲರ್ ಸೆಲೆಕ್ಟ್ ಮಾಡಿಲ್ಲ, ಎಲ್ಲ ಲೈಟ್ ಕಲರ್ಸೇ ಇರೋದು. ನನಗಿದ್ದು ಅದೇನಂತಾರೆ, ಪಾಚಿ ಗ್ರೀನ್ ಅಂತಾರಲ್ಲ, ನನಗೆ ಆ ಕಲರ್ ಇಷ್ಟ. ಅದು ಔಟ್ ಸೈಡ್ಗೆ ತುಂಬ ಡಾರ್ಕ್ ಆಗುತ್ತೆ ಅಂತ ಬೇಡ ಅಂತ ಒಳಗಡೆ ಒಂದು ರೂಮಿಗೆ ಎರಡು ವಾಲ್ಗೇನೋ ಅದನ್ನು ಹಾಕ್ಸಿದ್ವಿ. ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಫೇವ್ರೇಟ್ ಕಲರ್ ಅದು ಪೇಂಟಲ್ಲಿ. ಇದು ಫುಲ್ಲು ವೈಟ್ ಥರ ಕಾಣಿಸ್ತಿದೆ, ಬಟ್ ಇದು ವೈಟ್ ಅಲ್ಲ. ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮೊಸರನ್ನ ಮಾಡ್ತಾಯಿದ್ದೀನಿ. ಅವ್ರ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಈ ವಾಲ್ಗೆ ಹಾಕಿ ಪಕ್ಕದ ವಾಲ್ಗೆ ಹಾಕ್ತಾಯಿದ್ದಾರೆ. ಅಡುಗೆ ಮಾಡಬೇಕು. ಕೆಲಸ ಅಂತೂ ಜಾಸ್ತಿ ಇದೆ. ಪಾತ್ರೆ ತೊಳೆಯೋದಿದೆ. ಮಧ್ಯಾಹ್ನಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನದಿಂದ ದಾಳಿಂಬೆ ತೋಟಕ್ಕೆ ಹೋಗಿ ಬರಬೇಕು. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋದು. ಹಾಗೆ ಈ ಕಡೆ ಫಸ್ಟ್ ರೈಸ್ಗೆ ಇಟ್ಟಿದ್ದೆ. ಅದನ್ನು ಸ್ವಲ್ಪ ಮೆತ್ತಗೇ ಮಾಡಿದ್ದೀನಿ. ಮೊಸರನ್ನಕ್ಕೆ ಮೆತ್ತಗಿದ್ರೇ ಚೆಂದ. ಅದನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಈ ಕಡೆ ಉಪ್ಪಿಟ್ಟಿಗೆಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಕಾಯಿ ತುರಿ ಎಲ್ಲ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ನನಗೆ ಆ ಥರ ಟೇಸ್ಟ್ ಇಷ್ಟ. ಎಣ್ಣೆ ಕಮ್ಮಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ತರಕಾರಿ ಏನಿರಲಿಲ್ಲ, ಜಸ್ಟ್ ಬರೀ ಟೊಮೊಟೊ ಈರುಳ್ಳಿ ಇಷ್ಟೇ ಹಾಕಿ ಮಾಡ್ತಾ ಇರೋದು. ಚೆನ್ನಾಗಿತ್ತು ಟೇಸ್ಟು. ಈ ಕಡೆ ಒಗ್ಗರಣೆ ಆಗುವಷ್ಟರಲ್ಲಿ ಎರಡೂ ಕಡೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಮಾಡಿಕೊಂಡೆ ಮೊಸರನ್ನಕ್ಕೆ. ಮೊಸರು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡೆ. ಹಾಗೆ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು 1 ಕಪ್ ಹಾಕ್ಕೊಂಡೆ. ನನಗೆ ಮೊಸರನ್ನಕ್ಕೆ ಹಾಲು ಹಾಕಿದರೆ ತುಂಬ ಇಷ್ಟ ಆಗುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆಲ್ಲ ಈರುಳ್ಳಿ ಎಲ್ಲ ಹಾಕಿದ್ದೆ. ಜೊತೆಗೆ ದಾಳಿಂಬೆ ಹಣ್ಣು ಬಿಡಿಸಿಟ್ಟಿದ್ದೆ. ಬಿಸಿ ಇದ್ದಾಗಲೇ ಹಾಕಿದರೆ ದಾಳಿಂಬೆ ಹಣ್ಣನ್ನು ಮೊಸರನ್ನ ಫುಲ್ ಕೆಂಪುಗಾದಂಗೆ ಆಗುತ್ತೆ. ಹಾಗಾಗಿ ಮೊಸರನ್ನ ಸ್ವಲ್ಪ ತಣ್ಣಗಾಗುತ್ತಲ್ಲ, ನಂತರ ದಾಳಿಂಬೆ ಹಣ್ಣನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಕಡೆ ನೀರು ಕೂಡ ಕಾಯ್ದಿತ್ತು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ರವೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ರವೆ ಎಷ್ಟು ಚೆನ್ನಾಗಿ ಹುರಿತೀವಿ ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ನನಗೆ ರವೆ ಚೆನ್ನಾಗಿ ಹುರಿದಿಲ್ಲ ಅಂದರೆ ಉಪ್ಪಿಟ್ಟೇ ಇಷ್ಟ ಆಗೋಲ್ಲ. ಇವಾಗ ಈ ಥರ ಚೆನ್ನಾಗಿ ಹುರಿದಾಗ ಯಾವ ಥರ ಮಾಡಿದ್ರೂ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಒಳ್ಳೆ ಘಮ ಬರ್ತಾ ಇರುತ್ತೆ. ತಿಂಡಿ ಅಂತೂ ರೆಡಿ ಆಯಿತು. ಬರೀ ಉಪ್ಪಿಟ್ಟು ಮಾಡಿದರೆ ತಿನ್ನೋಕ್ಕೆ ಬೇಜಾರಾಗುತ್ತೆ ಅಂತಾರೆ. ಅಂದರೆ ಉಪ್ಪಿಟ್ಟು ಕಾಂಕ್ರೀಟು, ಬರೀ ನೀರು ಕುಡಿದೇ ಸಾಕಾಗುತ್ತೆ, ಆ ಥರ ಎಲ್ಲ ಹೇಳ್ತಾರೆ. ಕೊನೆಯದಾಗಿ ಈ ಕಡೆ ಮೊಸರನ್ನ ಸ್ವಲ್ಪ ತಣ್ಣಗಾಗಿತ್ತು. ಹಾಗಾಗಿ ದಾಳಿಂಬೆ ಹಣ್ಣೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಬೆಳಗಿನ ತಿಂಡಿ ಕೂಡ ರೆಡಿ ಆಯಿತು. ಪಾತ್ರೆ ತೊಳೆಯೋದಿದೆ. ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ. ನಂಗೆ ಈ ವಿಡಿಯೋ ಮಾಡಬೇಕಾದ್ರೆ ಏನೋ ಒಂಥರ ಎನರ್ಜಿ ಇತ್ತು ಅಂತ ಅನ್ನಿಸ್ತಾ ಇತ್ತು. ಯಾಕೆಂತಂದರೆ ಒಂಥರ ಪಾಸಿಟಿವ್ ವೈಬ್. ಮನೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಪೇಂಟಿಂಗ್ ಎಲ್ಲ ಆಗ್ತಾ ಇದೆಯಲ್ಲ, ನೋಡೋದಕ್ಕೇ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಹತ್ರನೂ ಲಗೇಜು, ಆ ಧೂಳು, ಸಿಮೆಂಟಿಂದು ಪುಡಿ, ಗೋಡೆ ಕೆಡವಿರೋದು, ಅದನ್ನೇ ಒಂದು ತಿಂಗಳಿಂದ ನೋಡಿ ಎಷ್ಟು ಹಾಳಾಗ್ಬಿಟ್ಟಿತ್ತು ಮೈಂಡ್ ಅಂತಂದರೆ, ಇವತ್ತೇನೋ ಒಂಥರ ಇನ್ನೂ ಕೆಲಸ ಮಾಡೋದಕ್ಕೆ ಎನರ್ಜಿ ಬಂದಿದೆ ಅಂತ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು. ನನಗೆ ವ್ಲಾಗ್ ಮಾಡೋದಕ್ಕೇ ಒಂಥರ ಖುಷಿ ಆಗ್ತಾಯಿತ್ತು. ಜೊತೆಗೆ ವಾಯ್ಸ್ ಓವರ್ ಕೊಡಬೇಕಾದ್ರೂ ನನಗೆ ಖುಷಿ ಆಗ್ತಾಯಿತ್ತು ನೋಡಿ. ತುಂಬ ಇಷ್ಟ ಆಯಿತು. ಒಬ್ಬರು ವ್ಯೂವರ್ ಕೂಡ ಕಮೆಂಟಲ್ಲಿ ಹೇಳಿದ್ರಿ, ಹಿಂಗೆ ಎಷ್ಟೊತ್ತೇ ಮುಗಿಯುತ್ತೆ ಅಂತ ಇವಾಗ ಅನ್ನಿಸ್ತಾ ಇದೆ, ಬಟ್ ಎಲ್ಲ ಮುಗಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಿಮಗೆ ಇಷ್ಟ ಆಗುತ್ತೆ ಅಂತ. ಅದಂತೂ 100% ನಿಜ. ಒಂದೊಂದೇ ಕೆಲಸ ಆಗ್ತಾ ತುಂಬಾ ಇಷ್ಟ ಆಗೋದಕ್ಕೆ ಶುರುವಾಯಿತು. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಅವ್ರು ಪೇಂಟಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ರು. ನಾನು ಈ ಕಡೆ ಅನ್ನ ಸಾಂಬಾರು ಮಾಡಿ ಇವಾಗ ಹೀರೆಕಾಯಿ ತೊಗೊಂಡು ಬಂದಿದ್ವಲ್ಲ ನೆನ್ನೆ, ಅದ್ರದ್ದು ಕೋಸಂಬರಿ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಹೀರೆಕಾಯಿ ಕೋಸಂಬರಿ. ತುಂಬ ಸಿಂಪಲ್ಲು. ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ನಂತರ ಈರುಳ್ಳಿ ಎಲ್ಲ ಫ್ರೈ ಆಗಾದ್ಮೇಲೆ ಅದಕ್ಕೆ ಎಳೆ ಹೀರೆಕಾಯಿ ಆಗಿರಬೇಕು, ಬಲ್ತ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಎಳೆ ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಅದನ್ನೊಂದು 2 ನಿಮಿಷ ಹಾಗೇ ಪ್ಲೇಟ್ ಮುಚ್ಚಿ ಬೇಗನೆ ಬಾಡುತ್ತೆ, ಅದೇನು ಬೇಗನೆ ಬೆಂದೋಗ್ಬಿಡುತ್ತೆ. ಅದನ್ನು ಮಾಗಿಸ್ಕೊಳ್ಳೋದು. ನಂತರ ಅದಕ್ಕೆ ಕಡಲೆಬೇಳೆಯನ್ನು ಒಂದು 4 ಗಂಟೆ ನೆನೆಸಿಟ್ಟಿದ್ದೆ. ಅದು ಹಾಗೆ ಹಾಕಿದರೆ ಕಡಲೆಬೇಳೆ ಚೆನ್ನಾಗಿರಲ್ಲ, ಕೋಸಂಬರಿಗಲ್ವಾ, ನೆನೆಸಿಟ್ಟಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಇವಾಗ ಪ್ಲೇಟನ್ನು ಕ್ಲೋಸ್ ಮಾಡಿ ಮಧ್ಯ ಮಧ್ಯೆ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಹಸಿಕಾಯಿ ತುರಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟೇ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹೀರೆಕಾಯಿ ಕೋಸಂಬರಿ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಊಟದ ಜೊತೆಗೆ. ನೋಡಿ ಇವಾಗ ಈ ಥರ ಕಾಣಿಸ್ತಿದೆ. ಇನ್ನೂ ಒಂದು ವಾಲ್ಗೆ ಅಷ್ಟೇ, ಆ ಕಡೆ ವಾಲ್ಗೆ ಹಾಕಿಲ್ಲ. ಇದನ್ನು ಒಂದು ಕಡೆ ಹಾಕಿರೋದನ್ನೇ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಲುಕ್ ಏನೋ ಒಂಥರ ಚೆನ್ನಾಗಿತ್ತು ಅಂತಂದರೆ, ಇದು ವೀಡಿಯೋದಲ್ಲೇ ಬೇರೆ ಥರ ಕಲರ್ ಕಾಣಿಸ್ತಾ ಇದೆ, ಅದೇ ಕಲರ್ ಕಾಣಿಸ್ತಾ ಇಲ್ಲ. ತುಂಬ ಡಾರ್ಕಾಗಿ ಕಾಣಿಸ್ತಾ ಇದೆ. ನಾನು ಇದೇ ಡಾರ್ಕ್ ಅಂತ ಅಂದ್ಕೊಂಡೆ. ಮತ್ತು ಆಪೋಸಿಟ್ ವಾಲ್ ಇದೆಯಲ್ಲ, ಅದಕ್ಕೆ ಇನ್ನೊಂದು ಕಲರ್ ಹಾಕಿದ್ರು, ಅದು ಇನ್ನೂ ಡಾರ್ಕ್ ಅಂತ ಅನ್ನಿಸ್ತಾ ಇತ್ತು. ಅವ್ರು ಹೇಳಿದರು ಇಷ್ಟೊಂದು ಡಾರ್ಕ್ ಅದು ಕಾಣಿಸಲ್ಲ, ಅದು ಬಾರ್ಡ್ರೆಲ್ಲ ಹಾಕ್ತೀವಲ್ಲ, ಇನ್ನೂ ಡಾರ್ಕ್ ಕಲರ್ ಬಾರ್ಡ್ರ್ ಹಾಕ್ತೀವಲ್ಲ, ಆವಾಗಿದು ಅಷ್ಟೊಂದೇನು ಡಾರ್ಕ್ ಅಂತ ಅನಿಸಲ್ಲ ಅಂತ. ಬಟ್ ನೀವು ನೋಡ್ಬೋದು ಇವಾಗ ಎಷ್ಟು ಡಾರ್ಕ್ ಅಂತ ಅನಿಸ್ತಾ ಇದೆ ಅಂತ. ಕೊನೆಗೆಲ್ಲ ಫಿನಿಶಿಂಗ್ ಆದಮೇಲೆ ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ಲಪ್ಪ ಹಾಕಬೇಕಾದ್ರೆ, ಪ್ರೈಮರ್ ಹೊಡಿಬೇಕಾದ್ರೆ ನನಗೆ ಅಷ್ಟೊಂದು ವೀಡಿಯೋ ಮಾಡಬೇಕಂತ ಏನು ಅನಿಸ್ತಾ ಇರಲಿಲ್ಲ. ಯಾಕೆಂತಂದರೆ ಅದು ವೈಟ್ ಕಲರೇ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು, ಇಲ್ಲ ಅಂತಲ್ಲ. ಬಟ್ ಕಲರ್ಫುಲ್ಲಾಗಿ ಕಾಣಿಸ್ತಿರ್ಲಿಲ್ಲ. ಅಷ್ಟೊಂದು ವೀಡಿಯೋ ಮಾಡ್ಕೊಂಡು ನನಗೇನು ಎಷ್ಟೊಂದು ಇಷ್ಟ ಆಗ್ತಿರಲಿಲ್ಲ. ಅಂದರೆ ಸೇಮ್ ಅದು ವೈಟ್ ಕಲರೇ ಇರುತ್ತೆ, ಅದನ್ನು ಪದೇ ಪದೇ ಮತ್ತೇನು ಮಾಡೋದು ಅಂತ. ಇದಾದರೆ ಕಲರ್ ಚೇಂಜ್ ಇರುತ್ತೆ, ಒಂದೊಂದು ಲುಕ್ಕು ಕೂಡ ಒಂದೊಂದು ಸಲ ಪೇಂಟ್ ಆದಮೇಲೆ ಚೇಂಜ್ ಆಗ್ತಾ ಇರುತ್ತೆ. ನನಗೆ ಇದು ವೀಡಿಯೋ ಮಾಡೋದಕ್ಕೆ ಒಂಥರ ಖುಷಿ ಅಂತ ಅನಿಸ್ತಾ ಇತ್ತು. ನನಗಿಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಅಂದರೆ ಕಲರ್ ಕಾಂಬಿನೇಷನ್ ಹೇಗಿದೆ, ಪೇಂಟ್ ಆದಮೇಲೆ ಮನೆ ಹೇಗೆ ಕಾಣಿಸ್ತಾ ಇದೆ, ನಿಮಗೆ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಇವಾಗ ಸಂಜೆವರೆಗೂ ಇದ್ದು ಕಿಚನ್ದು ಪೂರ್ತಿ ಕ್ಲೀನ್ ಮಾಡಿಕೊಟ್ಟು ಹೋಗ್ತೀವಿ ಅಂತ ನೆನ್ನೆ ಹೇಳಿದರು. ಅದೇ ಹೇಳಿದ್ನಲ್ಲ, ಏನೋ ಕೆಲಸ ಬಂತು ಅಂತ ಮಧ್ಯಾಹ್ನಕ್ಕೆ ಹೋಗ್ತೀವಿ ಅಂತ ಅಂದರು. ಹಾಗಾಗಿ ಕೆಲಸ ಕಂಪ್ಲೀಟ್ ಆಗಲಿಲ್ಲ. ಅಂದರೆ ಬಾರ್ಡ್ರುಗಳೆಲ್ಲ ಹಾಗೇ ಇದೆ. ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಅದು ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ನನಗೆ ಒಂದು ನಿಮಿಷ ಏನು ಅನ್ನಿಸ್ತಾ ಇರೋದು ಅಂತ ಅಂದರೆ, ಎಲ್ಲ ಹತ್ರನೂ ಲಗೇಜ್ ಇದೆಯಲ್ಲ, ಅದೇ ಭಯ. ಮನೆ ಒಳಗೆ ಹಾವು ಬಂದಿತ್ತು. ಅಂದರೆ ಪೂರ್ತಿ ಒಳಗಲ್ಲ, ಆಚೆ ಡೋರ್ ಇರಲಿಲ್ವಲ್ಲ, ಅಲ್ಲಿ ಹಾವು ಬಂದುಬಿಟ್ಟಿತ್ತು. ಅದು ನೋಡಿ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಕೆಲಸದವರೇ ಅದು ಪೇಂಟ್ ಮಾಡ್ತಿದ್ರಲ್ಲ, ಅವರೇ ಅದನ್ನು ಹೊಡೆದು ಎಲ್ಲ ಹಾಕಿದ್ರು. ಅದೇ ಸಮಾಧಾನ. ಮನೆ ಒಳಗೆ ಹೋಗಿದ್ದರೆ ನೋಡಿದ್ದಿದ್ರೆ ನಿದ್ದೆ ಬರ್ತಿರಲಿಲ್ಲ. ಅದು ಆಚೆ ಹೋಗೋವರೆಗೂ ಹೊಡೆದಾಕಿದ್ರು ಅನ್ನೋದೇ ಸಮಾಧಾನ. ಈ ಕಡೆ ಒಂದು ಲೇಯರ್ ಪೇಂಟ್ ಆಗಿದೆ. ವೈಟ್ ಕಲರೇ ಕಾಣಿಸ್ತಾ ಇದೆ, ಬಟ್ ಅದು ವೈಟ್ ಕಲರ್ ಅಲ್ಲ, ಚೇಂಜ್ ಇದೆ ಕಲರ್ ಇದು. ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ. ನನಗೆ ತುಂಬಾ ಇಷ್ಟ ಆಯಿತು. ಲಗೇಜಲ್ಲಿ ಇದ್ದಿದ್ದೆಲ್ಲ ತೆಗೆದಿದ್ವಿ. ಅವ್ರು ಇವಾಗ ತಾನೇ ಊಟ ಎಲ್ಲ ಮುಗಿಸ್ಕೊಂಡು ಏನೋ ಪರ್ಸ್ನಲ್ ಕೆಲಸ ಇದೆ ಅಂತ ಹೋದರು. ನೋಡೋಣ ಇವತ್ತು ಏನೇನು ಕೆಲಸ ಆಗಿದೆ. ನೋಡಿ ಇಲ್ಲಿ ಬುಗ್ರಿಗೆ ಪೇಂಟ್ ಮಾಡಿಸಿದ್ದಾರೆ ನನ್ನ ಮಕ್ಕಳು. ಕಲಾ ವಲ್ಲೊಬ್ಬರು ಪೇಂಟ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಇವರೇ. ನಾವು ಅಂದರೆ ಈ ವಿಡಿಯೋದಲ್ಲಿ ತುಂಬ ಡಾರ್ಕಾಗಿ ಕಾಣಿಸ್ತಾ ಇದೆ, ಬಟ್ ಇಷ್ಟೊಂದು ಡಾರ್ಕ್ ಇಲ್ಲ ಇದು. ಆ್ಯಕ್ಚುಲಿ ಕಲರ್ ಚೆನ್ನಾಗಿದೆ. ಇಲ್ಲಿ ಬೆಳಗ್ಗೆ ಸ್ವಲ್ಪ ಮೋಡ ಇದೆಯಲ್ಲ, ಹಾಗಾಗಿ ಅಷ್ಟೊಂದು ಕಲರಾಗಿ ಕಾಣಿಸ್ತಾ ಇಲ್ಲ. ಅಂದರೆ ಕೆಲವೊಂದು ಹೇಗೆ ಅಂತಂದರೆ, ವಿಡಿಯೋದಲ್ಲೇ ಒಂದು ಕಲರ್ ಕಾಣಿಸುತ್ತೆ, ಡೈರೆಕ್ಟಾಗಿ ನೋಡೋದಕ್ಕೆ ಒಂದು ಕಲರ್ ಕಾಣಿಸುತ್ತೆ. ಇದು ಆ ಥರ ಆಗಿದೆ. ಬಟ್ ಲುಕ್ ಚೆನ್ನಾಗಿದೆ. ಇಷ್ಟೊಂದು ಡಾರ್ಕ್ ಕಲರ್ ಇಲ್ಲ ಇದು. ವಿಡಿಯೋದಲ್ಲಿ ನೋಡಿ ನನಗೆ ಶಾಕ್ ಆಯ್ತು, ಇದೇನು ಇಷ್ಟೊಂದು ಡಾರ್ಕ್ ಕಾಣಿಸ್ತಾ ಇದೆಯಲ್ಲ ಅಂತ. ಲೈಟ್ ಕಲರ್ಸೇ ಚೆನ್ನಾಗಿದೆ. ಇಷ್ಟು ಕೆಲಸ ಮುಗಿಸಿದ್ದಾರೆ ಇವತ್ತು. ಮತ್ತು ಈ ರೂಮ್ದು ಕೂಡ ಆಗಿದೆ. ಅಂದರೆ ಬಾರ್ಡ್ರುಗಳಿದೆ ನೋಡಿ. ಇಲ್ಲಿ ಬೆಳಕಿಲ್ಲ, ಇಲ್ಲಿ ವಿಡಿಯೋ ಮಾಡಿದರೂ ಚೆನ್ನಾಗಿ ಕಾಣಿಸಲ್ಲ, ಕರೆಂಟ್ದು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಆ ರೂಮ್ ಕೆಲಸ ಮುಗ್ದಿದೆ. ಅದನ್ನು ಜಾಸ್ತಿ ತೋರಿಸಲ್ಲ, ಆಚೆ ತೋರಿಸ್ತೀನಿ ಈಗ. ಇದು ನೆನ್ನೆ ನೋಡಿದ್ರಿ ನೀವು, ಅಲ್ಲಿ ಮೇಲೊಂದು ಬಾರ್ಡ್ರ್ ಹಾಕಿದ್ದಾರೆ ಅಷ್ಟೇ, ಈ ಕಲರ್ದು. ಇದೆಲ್ಲ ಹಾಳಾಗ್ಬಿಟ್ಟಿತ್ತಲ್ಲ, ಫಸ್ಟ್ ಅಂದರು ಇದು ಕಲರ್ ಇಲ್ಲ, ಖಾಲಿ ಆಗಿಬಿಟ್ಟಿದೆ, ಬೇರೆ ತರಬೇಕು ಅಂತ. ಬಟ್ ನೋಡಿದಾಗ ಇತ್ತು ಈ ಕಲರ್. ಇನ್ನೊಂದು ಸಲ ಪೇಂಟ್ ಮಾಡಿದ್ದಾರೆ. ಮೇಲೆ ಬಾರ್ಡ್ರುಗಳು ಸ್ವಲ್ಪ ಮಾಡೋದಿದೆ ಅಷ್ಟೇ, ಇದಾಗಿದೆ. ಮೇಲ್ಗಡೆ ಇದೆಯಲ್ಲ, ಅದನ್ನು ಮಾಡೋದಿದೆ. ಮುಂಚೆಲೇ ಮಾಡಿದ್ರು, ಬಟ್ ಇವಾಗ ಮತ್ತೆಲ್ಲ ಹಾಳಾಗ್ಬಿಟ್ಟಿದೆ ಅಂತ ಮತ್ತೆಲ್ಲ 2 ಸಲ ಕೆಲಸ ಆಗ್ಬಿಡ್ತು. 2 ಸಲ ಮಾಡಿದ್ದಾರೆ. ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ಟೆಂಪ್ರವರಿ ಡೋರ್ ಕೂಡ ಆಯಿತು. ತುಂಬ ಭಯ ಆಗಿಬಿಟ್ಟಿತ್ತು ಡೋರ್ ಇಲ್ಲ ಅಂತ. ನೋಡ್ಬೋದು, ಡೋರ್ ಆಯಿತು. ಈಗ ಬೇರೆ ಥರ ಮಾಡಿಸ್ಬೇಕು, ಸದ್ಯಕ್ಕೆ ಇರಲಿ ಅಂತ. ಎಷ್ಟೊತ್ತಿಗೆ ಮಾಡಿಸ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಭಯ ಆಗ್ತಾಯಿತ್ತು. ಒಂದು ಫಿಟ್ ಮಾಡಿಕೊಟ್ಟೋದ್ರು. ಆದರೆ ನಾನು ಇವಾಗ ಡೋರ್
ಇದ್ದೀನಿ. ಹಾಗಾಗಿ ಅಷ್ಟೊಂದು ಬೆಳಕು ಬರ್ತಿಲ್ವಲ್ಲ, ವಿಡಿಯೋ ಕ್ಲಾರಿಟಿ ಕಡಿಮೆ ಇದೆ. ಬೆಳಗ್ಗೆ ಬಂದು ಫಿಟ್ ಮಾಡಿಕೊಟ್ಟು ಹೋದ್ರು. ನನಗೆ ಎಷ್ಟೊತ್ತಿಗೆ ಡೋರ್ ಬರುತ್ತೆ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಭಯ ಆಗ್ಬಿಟ್ಟಿತ್ತು. ಅವು ಬೇರೆ ಬಂದುಬಿಟ್ಟಿತ್ತು ಮನೆ ಒಳಗೆ. ಪೇಂಟ್ ಹೊಡೆಯೋರು ಇದ್ರಲ್ಲ, ಅವರೇ ಎಲ್ಲ ಹೊಡೆದು ಆಚೆಗೆ ಹಾಕ್ಬಿಟ್ರು. ಹಾಗಾಗಿ ಎಷ್ಟೊತ್ತಿಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅವರು ಬ್ಯುಸಿ ಇದ್ದಿದ್ದ ಕಾರಣ ಬೇಗ 1 ವಾರ ಆಗಿತ್ತು ನಾವು ಹೇಳಿ, ಇವಾಗ ಬಂದಿದೆ. ಡೋರ್ ಲಾಕ್ ಎಲ್ಲ ಮಾಡಿ ಡೋರ್ ಫಿಟ್ ಮಾಡಿಕೊಟ್ಟು ಹೋಗಿದ್ದಾರೆ. ಮತ್ತು ಇದು ಓಪನ್ ಇಲ್ಲ, ಇದು ಏನಂತಾರೆ ಇದಕ್ಕೆ, ಮಿಸ್ ಅಂತಾರೆ ಏನಂತಾರೆ, ಇಲ್ಲಿಗೂ ವಿಂಡೋ ಮಾಡಿಸೋ ತನಕ ಇರಲಿ ಅಂತ ನಾನೇ ಹೇಳಿ ತರಿಸಿದ್ದು. ಹಾಗೆಯೇ ಫ್ರೀ ಬಿಡೋಕ್ಕಾಗಲ್ಲ, ಯಾಕೆಂದರೆ ಇದು ಫುಲ್ಲು ಕೆಳಗೂ ತನಕ ಇರೋದ್ರಿಂದ ಹಾಗೆಯೇ ಬಿಡೋಕ್ಕಾಗಲ್ಲ. ಇವಾಗ ಭಯ ಇಲ್ಲ, ಆಚೆಯಿಂದ ಬೀಡಿಂಗ್ ಮಾಡಿ ನೀಟಾಗಿ ಮಾಡಿ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬೇಗ ಹಾಳಾಗಲ್ಲ ಅಂತ ಹೇಳಿದ್ದಾರೆ. ಏನು ವಿಂಡೋ ಮಾಡೋ ತನಕ ಇದ್ದರೆ ಆಯ್ತಷ್ಟೇ. ಡೋರು ಕೂಡ ಆಗಿದೆ. ಸದ್ಯಕ್ಕೆ ಇದೇ ಸಮಾಧಾನ. ಡೋರ್ ಆಚೆಯಿಂದ ನೋಡೋದಾದರೆ ಈ ಥರ ಕಾಣಿಸುತ್ತೆ. ಈ ಥರ ಸೈಡ್ಗೆಲ್ಲ ಬೀಡಿಂಗ್ ಹಾಕಿ ನೀಟಾಗಿ ಮಾಡಿಕೊಟ್ಟು ಹೋಗಿದ್ದಾರೆ. ಏನೂ ಕೂಡ ಬರಲ್ಲ ಒಳಗೆ. ಯಾಕೆ ಅಂತಂದರೆ ಇದು ಪೂರ್ತಿ ಕೆಳವರೆಗೂ ಇರೋದ್ರಿಂದ ಇದನ್ನು ವಿಂಡೋ ಎಲ್ಲ ಮಾಡಿಸೋ ತನಕ ಹಂಗೆ ಬಿಡೋಕ್ಕಾಗಲ್ಲ. ಇವಾಗ ಚೆನ್ನಾಗಿದೆ, ಸೇಫ್ಟಿ ಇದೆ. ಈಗ ಏನೂ ಪ್ರಾಬ್ಲಮ್ ಏನಿಲ್ಲ. ಇವಾಗ ಎಷ್ಟು ದಿನಕ್ಕೆ ಬೇಕಾದ್ರೂ ಮಾಡಿಸ್ಬೋದು. ಆಚೆಯಿಂದ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಇಷ್ಟು ಕೆಲಸ ಆಯಿತು, ಇನ್ನು ತೋಟಕ್ಕೆ ಹೋಗೋದೇ ಇರೋದೀಗ. ನನ್ನ ಮಗಳು ಕೈಯಾರೆ ಹೂವನ್ನು ಕಟ್ಟಕ್ಕೆ ಬರಲ್ಲ. ಇದು ಸೂಜಿ ಥರ ತೊಗೊಂಡು ಪೋಣಿಸಿರೋದು, ಪೋಣಿಸಿ ಅಮ್ಮ ತಗೊಂಡು ಮುಡ್ಕ ಅಂತ ಕೊಟ್ಟಿದ್ದು. ಖುಷಿ ಆಯಿತು. ಅವಳಿಗೆ ಇವತ್ತು ಸ್ಕೂಲಿಗೆ ಹೋಗಿರಲಿಲ್ಲ, ಯಾಕೋ ಅಷ್ಟೊಂದು ಹುಷಾರಿರಲಿಲ್ಲ, ತಲೆನೋವು ಶೀತ ಅಂತ ಹೇಳ್ತಾ ರಜಾ ಹಾಕಿದ್ದಿದ್ದು. ನನಗೆ ಹೂವು ಪೋಣಿಸಿ ಕೊಟ್ಟಿರೋದು ನೋಡಿ ಖುಷಿ ಆಯಿತು. ನಾನು ಹೂವು ಕಟ್ಕೊಡ್ತಿದ್ದೆ, ನನ್ನ ಮಗಳು ಹೂವು ನನಗೇನೆ ಪೋಣಿಸ್ಕೊಟ್ಲಲ್ಲ ಅಂತ. ಹಾಗೆ ಇನ್ನು ಸಂಜೆ ಆಯಿತು, ತೋಟಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಅಕ್ಕಿಗಳನ್ನು ಕಾಯ್ದು ಅಲ್ಲಿ ಸಂಜೆವರೆಗೂ ಇದ್ದು ವಾಪಸ್ ಮತ್ತೆ ಮನೆಗೆ ಬರಬೇಕಾದ್ರೆ ಇನ್ನೊಂದು ತೋಟಕ್ಕೆ ಹೋಗಿ ಅಲ್ಲಿ ಹಸುಗಳನ್ನೆಲ್ಲ ಹೊಡ್ಕೊಂಡು ವಾಪಸ್ ಮನೆಗೆ ಬಂದು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕಾಫಿ ಮಾಡ್ಕೊಂಡು ಕುಡಿಯೋದು. ಇದು ನನ್ನ ಇವತ್ತಿನ ದಿನಚರಿ ಆಗಿತ್ತು. ಚೆನ್ನಾಗಿದೆ, ದಿನ ಚೆನ್ನಾಗಿ ಹೋಗ್ತಾ ಇದೆ. ಬ್ಯುಸಿ, ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಹೇಗಾಯಿತು ಹೇಗೋಯ್ತು ಅಂತಲೇ ಗೊತ್ತಾಗಲ್ಲ. ಆ ಥರ ಇದೆ ಇವಾಗ ದಿನಗಳಂತೂ. ತುಂಬಾ ಚೆನ್ನಾಗಿದೆ. ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ. ಇಷ್ಟ ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.